ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಡಿಸೆಂಬರ್ 20ನೇ ತಾರೀಕು ಬಹಳ ಭಯಂಕರವಾಗಿರುವಂತಹ ಈ ಒಂದು ವರ್ಷದ ಕೊನೆಯ ಅಮಾವಾಸ್ಯೆ. ಈ ಅಮಾವಾಸ್ಯೆ ನಂತರ ಈ ರಾಶಿ ಚಕ್ರದವರ ಬಾಳು ಬಂಗಾರವಾಗುತ್ತೆ. ಒಟ್ಟಾರೆಯಾಗಿ ಇವರಿಗೆ ಮಹಾಶಿವನ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದದಿಂದಾಗಿ ಈ ಒಂದು ವರ್ಷದ ಕೊನೆಯ ಅಮಾವಾಸ್ಯೆಯಿಂದ ಇವರ ಬದುಕಿನಲ್ಲಿ ದೊಡ್ಡ ದೊಡ್ಡ ಒಂದು ವಿಶೇಷವಾದ ಘಟನೆಗಳು ನಡೆಯುವ ಸಾಧ್ಯತೆ ಇದೆ. ಸಿಹಿ ಸುದ್ದಿಗಳು ಕೇಳಿ ಬರ್ತವೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಸೋಲೇ ಇಲ್ಲ. ಅದೃಷ್ಟದ ಜೀವನ, ನೆಮ್ಮದಿಯನ್ನು ಬರಮಾಡಿಕೊಂಡು ಐಶ್ವರ್ಯ ಸಿರಿ ಸಂಪತ್ತನ್ನು ಬರಮಾಡಿಕೊಳ್ಬಹುದು. ಸಾಲಗಳಿಂದ ಬಿಡುಗಡೆ ಅಷ್ಟೇ ಅಲ್ಲದೆ ಕಷ್ಟಗಳಿಂದ ಸಂಪೂರ್ಣವಾಗಿ ಮುಕ್ತಿ ಸಿಗುವ ಸಮಯ ಇದಾಗಿದೆ. ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು, ಯಾವೆಲ್ಲ ರೀತಿಯ ಲಾಭ ಈ ರಾಶಿಯವರಿಗೆ ಈ ಒಂದು ಭಯಂಕರವಾಗಿರುವ ಶಕ್ತಿಶಾಲಿಯಾಗಿರುವಂತಹ ಅಮಾವಾಸ್ಯೆ ನಂತರ ಸಿಗ್ತಾ ಇದೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ಈ ರಾಶಿ ಚಕ್ರದವರಿಗೆ ಈ ಒಂದು ಅಮಾವಾಸ್ಯೆ ನಂತರ ಅದೃಷ್ಟ, ಸಂಪತ್ತು, ನೆಮ್ಮದಿ, ಸಿರಿ ಸಂಪತ್ತು ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ. ಹೌದು, ಈ ರಾಶಿ ಚಕ್ರದವರಿಗೆ ಒಟ್ಟಾರೆಯಾಗಿ ಭಯಂಕರವಾಗಿರುವಂತಹ ಎಳ್ಳಮಾವಾಸ್ಯೆಯಿಂದ ಎಲ್ಲ ರೀತಿಯ ಕಷ್ಟಗಳಿಂದ ಪರಿಹಾರ. ಈ ವರ್ಷದ ಕೊನೆಯ ಅಮಾವಾಸ್ಯೆ 2025 ಡಿಸೆಂಬರ್ 20ರಂದು ಬಂದಿದೆ. ಈ ಅಮಾವಾಸ್ಯೆ ದಿನದಂದು ಅದ್ಭುತವಾದ ಯೋಗಗಳು ರೂಪುಗೊಳ್ಳುತ್ತದೆ. ಇದು ಕೇವಲ ರಾಶಿಗಳಿಗೆ ಅದ್ಭುತವಾದ ಬಾಗಿಲು ತೆರೆಯುವುದಷ್ಟೇ ಅಲ್ಲದೆ ಎಲ್ಲ ರೀತಿಯ ಕಷ್ಟಗಳಿಂದ ನೆಮ್ಮದಿಯನ್ನು ಪಡೆದುಕೊಳ್ಳುವಂತಹ ಅದ್ಭುತವಾದ ಮಂಗಳಕರವಾದ ಲಾಭವನ್ನು ತಂದುಕೊಡುವಂತಹ ಅಮಾವಾಸ್ಯೆ ಎಂದು ಪರಿಗಣಿಸಲಾಗುತ್ತೆ. ಈ ರಾಶಿಯವರಿಗೆ ಶುಭ ಫಲಗಳು ಉಂಟಾಗುವ ಮೂಲಕ ಎಲ್ಲ ರೀತಿಯ ಕಷ್ಟಗಳಿಂದ ಬಿಡುಗಡೆ, ನೆಮ್ಮದಿಯ ಜೀವನ, ದೇವರು ಕೊಟ್ಟಂತಹ ಸಂಪೂರ್ಣವಾದ ಶಕ್ತಿ ಅನುಗ್ರಹವನ್ನು ಬರಮಾಡಿಕೊಂಡು ಈ ರಾಶಿಯವರು ದಿನದಿಂದ ದಿನಕ್ಕೆ ಶ್ರೀಮಂತಿಕೆಯನ್ನು ಅನುಭವಿಸ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ರಾಶಿಯವರಿಗೆ ಆರ್ಥಿಕ ಜೀವನದ ದೃಷ್ಟಿಕೋನದಿಂದ ತುಂಬ ಶುಭವಾಗುತ್ತೆ. ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತೆ. ಜೀವನದಲ್ಲಿ ಬಲವಾದ ಸಾಧ್ಯತೆಗಳಿದೆ. ಉದ್ಯೋಗದಲ್ಲಿ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಅವಕಾಶ ಸಿಗ್ತಾ ಹೋಗ್ಬೋದು. ಇದೇ ಸಮಯದಲ್ಲಿ ಉದ್ಯಮಿಗಳು ಸಹ ದೊಡ್ಡ ಲಾಭವನ್ನು ಪಡೆಯುವ ಸಾಧ್ಯತೆ ಇದ್ದು ಇದು ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿಗೆ ದಾರಿ ತೋರಿಸುತ್ತೆ. ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ತುಂಬಿರುತ್ತೆ. ನಿಮ್ಮ ಮಕ್ಕಳ ಸಂಬಂಧಿತ ಯಾವುದೇ ವಿಚಾರಗಳಿದ್ರೂ ಕೂಡ ಎಲ್ಲದರಲ್ಲೂ ಕೂಡ ಶುಭ ಘಟನೆಗಳನ್ನು ಬರಮಾಡಿಕೊಳ್ಬಹುದು. ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅಪಾರವಾದ ಯಶಸ್ಸು, ಲಾಭ ಮತ್ತು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ. ಈ ರಾಶಿಯವರು ದೀರ್ಘಕಾಲದಿಂದ ಬಗೆಹರಿಯದ ಎಲ್ಲ ಕೆಲಸಗಳು ಈ ಸಮಯದಲ್ಲಿ ಬಗೆಹರಿಯೋದ್ರಿಂದ ನೀವು ಹೆಚ್ಚಿನ ಒಂದು ಸಿಹಿ ಸುದ್ದಿಯನ್ನ, ಒಳ್ಳೆಯ ಸುದ್ದಿಯನ್ನ ಬರಮಾಡಿಕೊಳ್ಬಹುದು. ಈ ಸಂದರ್ಭ ವೃತ್ತಿಪರ ಮಟ್ಟದಲ್ಲಿ ಪ್ರಯೋಜನವನ್ನ ನೀಡುತ್ತೆ. ಈ ರಾಶಿ ಚಕ್ರದವರಿಗೆ ವಿಚಾರವಾಗಿ ಒಂದು ಎಲ್ಲ ರೀತಿಯ ವಿಚಾರಗಳಲ್ಲೂ ಕೂಡ ಶಕ್ತಿ, ಸಾಮರ್ಥ್ಯ, ಉತ್ತಮವಾದ ಮಾರ್ಗದರ್ಶನ ಸಿಗುತ್ತೆ. ಸ್ಪರ್ಧಾತ್ಮಕ ಕಾರ್ಯಕ್ರಮಗಳಲ್ಲಿ ಪ್ರಮುಖವಾದ ಸುದ್ದಿಯನ್ನ ಪಡೆಯುವ ಸಾಧ್ಯತೆ ಇದೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಸಾಲಗಳಿಂದ ದೂರವಾಗಬಹುದು. ಸೋಲೆ ಇಲ್ಲದ ನೆಮ್ಮದಿಯ ಜೀವನ ಈ ರಾಶಿಯವರಿಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ಕೋಡಿಶ್ರೀ ಅವರು ನುಡಿದಿರುವ ಪ್ರಕಾರ ಈ ರಾಶಿ ಚಕ್ರದವರಿಗೆ ಈ ಒಂದು ಅಮಾವಾಸ್ಯೆಯ ನಂತರ ಸಂಪೂರ್ಣವಾಗಿ ಬದುಕು ಬಂಗಾರವಾಗುವಂತಹ ದಿನಗಳು ಪ್ರಾರಂಭ. ಧನದೃಷ್ಟಿ ಯೋಗ ಪ್ರಾರಂಭವಾಗುತ್ತೆ. ಇದರಿಂದ ಹಣಕಾಸಿನ ಒಳಹರಿವು ಹೆಚ್ಚಾಗ್ತಾ ಹೋಗುತ್ತೆ. ಬೇಡ ಅಂದರೂ ಕೂಡ ರಾಶಿ ಹಣವನ್ನು ಬರಮಾಡ್ಕೊಳ್ತೀರಾ. ಕೋಟ್ಯಾಧಿಪತಿ ಆಗುವಂತಹ ದಿನಗಳು, ಕಷ್ಟದ ದಿನಗಳು ಮಾಯವಾಗಿ ಈ ರಾಶಿಯವರಿಗೆ ಅದ್ಭುತವಾದಂತಹ ಯೋಗಗಳು ಪ್ರಾಪ್ತಿಯಾಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ರಾಶಿ ಚಕ್ರದವರು ಅದ್ಭುತವಾದಂತಹ ವಿಶೇಷವಾದ ದಿನವನ್ನು ಬರಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎಲ್ಲ ರೀತಿಯ ಕಷ್ಟಗಳು ಕೂಡ ದೂರವಾಗುತ್ತೆ. ಹೊಸ ವ್ಯಾಪಾರ ಒಪ್ಪಂದಗಳು ಈ ಸಂದರ್ಭದಲ್ಲಿ ಸಾಬೀತುಪಡಿಸ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಸಂತೋಷದ, ನೆಮ್ಮದಿಯ, ಕನಸಿನ ಜೀವನವನ್ನು ಬರಮಾಡ್ಕೊಳ್ಬಹುದು. ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಸೋಲೆ ಇರೋದಿಲ್ಲ. ನೆಮ್ಮದಿಯನ್ನು ಬರಮಾಡ್ಕೊಳ್ಳುವಂತಹ ಅತ್ಯುತ್ತಮವಾದ ಲಾಭವನ್ನು ಕಂಡುಕೊಳ್ಳುವಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಎಲ್ಲ ರೀತಿಯ ಗಂಡಾಂತರಗಳು, ತೊಂದರೆಗಳು ದೂರವಾಗುತ್ತೆ. ನಿಮ್ಮ ಜೀವನದಲ್ಲಿ ನೆಮ್ಮದಿ ಅನ್ನೋದು ಸಿಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಸೋಲೆ ಇರೋದಿಲ್ಲ. ಎಲ್ಲ ರೀತಿಯ ಕಷ್ಟಗಳು ದೂರವಾಗುತ್ತೆ. ನೆಮ್ಮದಿ ಕೂಡ ಬರ್ತಾ ಹೋಗುತ್ತೆ. ಮಕ್ಕಳಿಗೆ ಕೂಡ ಸಿಹಿ ಸುದ್ದಿಯನ್ನು ತಂದು ಕೊಡ್ತಾರೆ. ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಎಲ್ಲ ಕೆಲಸದಲ್ಲೂ, ಕಾರ್ಯದಲ್ಲೂ, ವ್ಯಾಪಾರ ವ್ಯವಹಾರದಲ್ಲೂ ಅತ್ಯುತ್ತಮವಾದ ಜಯ ಗಳಿಸಿಕೊಳ್ಳುವ ಸಾಧ್ಯತೆ ಇದ್ದು ಈ ರಾಶಿಯವರು ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸ, ಕಾರ್ಯ, ವ್ಯಾಪಾರ ವ್ಯವಹಾರ ವಹಿವಾಟುಗಳಲ್ಲಿ ದೊಡ್ಡ
ಮಟ್ಟದ ಲಾಭವನ್ನು ಕಂಡುಕೊಳ್ತಾರೆ. ಕಷ್ಟಗಳಿಂದ ಪರಿಹಾರ ಅನ್ನೋದು ಸುಲಭವಾಗಿ ಸಿಗ್ತಾ ಹೋಗುತ್ತೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಅದ್ಭುತವಾದ ವಿಶೇಷವಾದ ಮಹಾಯೋಗಗಳು ಪ್ರಾಪ್ತಿಯಾಗೋದ್ರ ಜೊತೆಗೆ ಕಷ್ಟಗಳಿಂದ ಬಿಡುಗಡೆ ಆಗೋದ್ರಿಂದ ಇವರು ನೆಮ್ಮದಿಯನ್ನು ಕಂಡುಕೊಳ್ತಾರೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಅದ್ಭುತವಾದ ರಾಜಯೋಗಗಳು ರೂಪುಗೊಳ್ತಾ ಹೋಗುತ್ತೆ. ಇನ್ನು ಮುಂದೆ ನೀವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ ಕೆಲಸವನ್ನು ಶುರು ಮಾಡೋದ್ರಿಂದ ನಿಮ್ಮ ಕಷ್ಟಗಳಿಂದ ಸಂಪೂರ್ಣವಾಗಿ ಬಿಡುಗಡೆಯನ್ನು ಪಡೆದುಕೊಳ್ಳಬಹುದು. ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.